ಎಲ್ಲಾದ್ರೂ ಬೆಟ್ಟಾಗಿ ಪಕ್ಷದ ಗಟ್ಟಿ ಮಾಡಕ್ಕೆ ಪಕ್ಷ ಏನು ಚೆನ್ನಾಗಿ ಮಾಡಕ್ಕೆ ಏನೇನು ಮಾಡಬೇಕು ಏನು ಎಲ್ಲರದ್ದು ಒಂದು ಒಪಿನಿಯನ್ ಅವ್ರ ವಿಚಾರ ಅದನ್ನೆಲ್ಲ ಕೇಳೋದು ಬಂದಿರೋ ಮೇಲೆ ಎಲ್ಲರೂ ಆಧಾರಕ್ಕೆ ಸಿಗ್ತಾರೆ ಎಲ್ಲ ಅದನ್ನ ಚರ್ಚೆ ಮಾಡ್ತಾರೆ. ಸರ್, ಈಗ ಪಕ್ಷ ಗಟ್ಟಿ ಆಗೋದು ಒಂದು ಕಡೆ ಇರಲಿ, ಈಗ ಉಚ್ಚಾಟಿತ ಆದವರ ಹೊಡೆತಾನೆ ಪಕ್ಷಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಯಾರು ಪಕ್ಷದಿಂದ ಉಚ್ಚಾಟಿತರಾಗಿದ್ದಾರೆ ಅವರ ವೇಗದೊಳಗೆ ಪಾರ್ಟಿ ವರ್ಚಸ್ಸು ಕುಂದುತ್ತಾ ಇದೆ ಅನ್ನೋ ಮಾತು ಕೇಳ್ತಾರೆ. ಹಂಗೇನಿಲ್ಲ, ಇದೇನು ಇವತ್ತು ಕಾಂಗ್ರೆಸ್ದ ದುರಾಡಳಿತ ಏನೈತಿ, ಕಾಂಗ್ರೆಸ್ನಲ್ಲಿ ಇರುವಂಥ ಭ್ರಷ್ಟಾಚಾರ ಏನೈತಿ ಅದು ಇಷ್ಟೇ ಹೆಚ್ಚಾಗೈತೆ ಅಂತಂದ್ರೆ ಜನ ಎಲ್ಲ ಬೇಸರ ಆಗ್ಯಾರ. ಇವತ್ತು ಅವರು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ತೊಗೊಂಬಂದೇವಪ್ಪ ನಾವು ಅನ್ನುವಂಥ ಪರಿಸ್ಥಿತಿ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಬಂದ್ಬಿಟ್ಟದೆ. ಹಾಗಾಗಿ ಇನ್ನೂ 2.5 ವರ್ಷದ ನಂತರ ಏನು ನಮ್ಮ ಕರ್ನಾಟಕದಲ್ಲಿ ಚುನಾವಣೆಗಳು ಆಗ್ತಂತೈತಿ, ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಗಟ್ಟಿಯಾಗಿ ಸ್ವಂತ ಶಕ್ತಿ ಮೇಲೆ ಪೂರ್ತಿ ಮೆಜಾರಿಟಿಯಲ್ಲಿ ಬರುವಂಥದ್ದು ಯಾವುದೋ ಸಂಶಯ ಇಲ್ಲ. ಅದನ್ನು ತೊಗೊಂಬರಕ್ಕೆ ಮತ್ತೆ ಯಾರನ್ನ ಕೊಡಿಸ್ಕೋಬೇಕು ಏನೇನು ಮಾಡಬೇಕು ಅದೆಲ್ಲ ಬರೋದ್ರಲ್ಲಿ ನಮ್ಮ ಮೇಲಿನ ಹೈಕಮಾಂಡ್ದವರು ಡಿಸಿಷನ್ ಮಾಡಿ ಮಾಡ್ತಾರೆ. ಅಂದ್ರೆ ಯಾರನ್ನ ಕರ್ಕೊಂಡ್ ಬರೋದು ಸರ್, ಯಾರನ್ನ ಕೂಡಿಸೋದು ಅದನ್ನ ಹೈಕಮಾಂಡ್ದವರೆಲ್ಲ ಡಿಸಿಷನ್ ಮಾಡ್ತಾರೆ. ಹೈಕಮಾಂಡ್ ಅದೇ ಯಾರನ್ನ ಕೂಡಿಸ್ಕೊಳ್ಳೋದು, ಈಗ ಉಚ್ಚಾಟಿತರ ಆಧಾರನ ಕೂಡಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಇವ್ರು ಅಂತ ಈಗ ಹೇಳಕ್ ಆಗುದಿಲ್ಲ. ಅದನ್ನ ಹೈಕಮಾಂಡ್ ಡಿಸಿಷನ್ ಮಾಡಿ ಪಕ್ಷ ಗಟ್ಟಿ ಮಾಡಕ್ಕೆ ಏನೇನು ಮಾಡಬೇಕು ಅದೆಲ್ಲ ಹೆಜ್ಜೆಗಳನ್ನ ಹೈಕಮಾಂಡ್ದವ್ರು ತೆಗೆದುಕೊಳ್ತಾರೆ. ಅಂದ್ರೆ ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಉಚ್ಚಾಟಿತರ ಆಧಾರ ಬರಬೇಕು ಅಂತೀರಿ ನೀವು? ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಎಲ್ಲರ ಜೊತೆ ಎಲ್ಲಾರನ್ನೂ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಎಲ್ಲ ಹೈಕಮಾಂಡ್ದವ್ರು ಸೂಕ್ತ ಡಿಸಿಷನ್ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ತಾರೆ. ತಗೊಳ್ಳಿ ಅಂತ ನೀವೇನಾದ್ರೂ ಹೇಳ್ತೀರಾ ಅಂತ? ನಾವು ಅವ್ರಿಗೆ ಹೇಳುವಷ್ಟು ದೊಡ್ಡವರು ನಾವಲ್ಲ. ಅವರ ಪಕ್ಷದಿಂದ ಏನು ಆದೇಶ ಮಾಡ್ತಾರ, ಪಕ್ಷದಿಂದ ಏನಾಗುತ್ತೆ ಆ ಕೆಲಸ ಮಾಡುವಂತ ಕಾರ್ಯಕರ್ತರು ನಾವು. ಅಂದ್ರೆ ಸದ್ಯಕ್ಕೆ ಉಚ್ಚಾಟಿತರಿಂದ ಪಕ್ಷ ಗಟ್ಟಿ ಆಗ್ತಾ ಇಲ್ಲ ಅನ್ನೋ ಹಂಗಲ್ಲ, ಅದಲ್ಲ. ಇವತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಇಡೀ ರಾಜ್ಯದಲ್ಲಿ ಐತೆ. ಹಾಗಾಗಿ ಅದನ್ನ ನಾವು ಜನರ ಭಾವನೆ ಮತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಏನೈತಿ ಅದನ್ನು ನಮ್ಮ ಪಕ್ಷ ಸರಿಯಾಗಿ ಬಳಸಿ ಜನರಿಗೆ ಬೇಕಾದಂಥ ಒಂದು ಆಡಳಿತ ಇಲ್ಲಿ ರಾಜ್ಯದಲ್ಲಿ ಕೊಡ್ಬೇಕಂತಂದ್ರೆ ಅದಕ್ಕೆ ಬೇಕಾದಂಥ ಏನೇನು ಹೆಜ್ಜೆ ಇಡಬೇಕು ಅದನ್ನ ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ. ಅದ್ರ ಜೊತೆ ಅವ್ರ ಆದೇಶದ ಪ್ರಕಾರ ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡ್ತೇವೆ. ಬಿಜೆಪಿಗೆ ಪರ್ಯಾಯವಾಗಿ ಹಿಂದುತ್ವದ ಅಜೆಂಡಾದ ಮೇಲೆ ಒಂದು ಪಕ್ಷ ರೆಡಿ ಆಗಬೇಕು ಅನ್ನೋದು ಆಲ್ರೆಡಿ ಅದಕ್ಕಾಗಿ ಒಂದಿಷ್ಟು ಶಕ್ತಿಗಳು ಆಗಲೇ ಪ್ರಚಾರ ಕಾರ್ಯನೇ ಕೈಗೊಂಡಿರೋದು, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ನೋಡ್ರಿ, ಕಾಂಗ್ರೆಸ್ದವ್ರದ್ದು ಅದೆಲ್ಲ ವಿಚಾರ ಇರ್ತೈತಿ. ಹಿಂದೂ ವೋಟ್ ಬ್ಯಾಂಕ್ ಏನೈತಿ ನಮ್ದು, ಹಿಂದೂಗಳನ್ನ ಒಡೆದು ನಾವು ಫಾಯ್ದೆ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಕಾಂಗ್ರೆಸ್ದವ್ರ ಉದ್ದೇಶ. ಈಗ ನೀವು ಜನಗಣತಿದ್ದು ನೋಡಾಗ್ತೀರಿ, ಜನಗಣತಿದ್ದು ಕೂಡ ಅದನ್ನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಅವರು. ಕ್ರಿಶ್ಚಿಯನ್ರಲ್ಲಿ 108 ಹಿಂದೂ ಸಮಾಜದ ಜಾತಿಗಳನ್ನು ಕ್ರಿಶ್ಚಿಯನ್ರ ಜೊತೆ ಹಚ್ಚಿರುವಂಥ ಕೆಲಸ ಮಾಡಿದ್ದಾರೆ. ಸಮಾಜದಲ್ಲಿ ಗೊಂದಲ ಕೊಡಿಸುವಂಥ ಕೆಲಸ ಇವತ್ತು ಅವರು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಹಾಗಾಗಿ ಅದು ಅವ್ರ ಕೆಲಸ, ಹಿಂದೂ ಸಮಾಜವನ್ನು ಹೊಡಿಬೇಕಂತೇಳಿ ಅದರ ಸಂಬಂಧ ಅವರು ಈ ರೀತಿ ಪ್ರಯತ್ನಗಳನ್ನು ತಮ್ಮ ಕಡೆಯಿಂದ ಮಾಡ್ತಿರ್ತಾರೆ. ನಿಮ್ಮಿಂದಲೇ ಉಚ್ಚಾಟಿತರಾದವ್ರು ಮಾಡ್ತಾ ಇರೋದು ಸರ್. ಅಲ್ಲ, ಹಿಂದುತ್ವ ಪ್ರತ್ಯೇಕ ಪಕ್ಷದ ಹಿಂದೆ ಸರ್ ಕಾಂಗ್ರೆಸ್ ಇದೆ ನೀವು ಹೇಳೋದು ಏನೇನಂದ್ರೆ ಈಗ ಬಿಜೆಪಿಯಿಂದ ಅಲ್ಲ ಇನ್ನೊಬ್ರು ಯಾರೇನ ಸರ್ ಇನ್ನೊಂದು ಪಕ್ಷ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಸರ್, ಈಗ ಹೇಳ್ತಾ ಇದಾರೆ ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ಲ ಸರ್, ನೀವ್ ಹೇಳೋದು ದಾಟಿ ನೋಡಿದ್ರೆ ಕಾಂಗ್ರೆಸ್ ಅದು ಹಿಂದೆ ಇದೆ ಅನ್ನೋ ರೀತಿ ಇದೆ ಸರ್. ಇಲ್ಲ ಇಲ್ಲ, ನಾನು ಅದನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಮನಸ್ಸು ಹಿಂದೂ ಓಟನ್ನು ಹೊಡೆಯುವಂಥದ್ದು ಅವ್ರದ್ದು ಮನಸ್ಥಿತಿ ಯಾವಾಗಲೂ ಇದ್ದಿದ್ದು. ಅವ್ರ ಕೆಲಸ ಕೂಡ ಪ್ರಶ್ನೆ ಇರೋದು ಬಿಜೆಪಿಯಿಂದಾನೇ ಉಚ್ಚಾಟಿತರಾದವರು ಹಿಂದುತ್ವದ ಅಜೆಂಡಾ ಮೇಲೆ ಪ್ರತ್ಯೇಕ ಪಕ್ಷ ಮಾಡಬೇಕು ಅನ್ನೋದು. ಈ ಕಾಂಗ್ರೆಸ್ಗೆ ಅಲ್ಲ ಇದು, ಅಂದ್ರೆ ನಿಮ್ಮವರೇ ನಿಮ್ ಪಕ್ಷದಿಂದ ಉಚ್ಚಾಟಿತರಾದವ್ರು ಹೇಳ್ತಿದ್ರು. ನೋಡ್ರಿ, ಇದಕ್ಕೆ ಇನ್ನೂ ಎಲೆಕ್ಷನ್ಗೆ ಇನ್ನೂ 2 ವರ್ಷ 9 ತಿಂಗಳ ತನಕ ಟೈಮ್ ಐತಿ. ಅಶೋಕ ಪ್ರತಿ 6 ತಿಂಗಳಿಗೆ ಯೂಶಲಿ ರಾಜಕಾರಣದಲ್ಲಿ ವಾತಾವರಣ ಬದಲಾಗ್ತಿರ್ತದೆ. ಹಾಗಾಗಿ ಸಾಕಷ್ಟು 2 ವರ್ಷ 9 ತಿಂಗಳು ಸಾಕಷ್ಟು ಟೈಮ್ ಐತಿ. ಅದರಿಂದ ಆ ಸಂದರ್ಭದಲ್ಲಿ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ. ಇಡೀ ದೇಶನ ನಡೆಸ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ. ಎಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥಲ್ಲೆಲ್ಲ ಕೂಡ ದೊಡ್ಡ ಪ್ರಮಾಣದಿಂದ ಪಕ್ಷ ಅಂತ ತೆಗೆದುಕೊಂಡ್ಬಂದಿದ್ದಾರೆ. ನಮ್ಮ ಕರ್ನಾಟಕದ ತೊಂದರೆ ಏನು ಅದಾವು, ನಮ್ಮ ಪಕ್ಷದಲ್ಲಿ ತೊಂದರೆ ಇಲ್ಲ ಅಂತಿಲ್ಲ, ತೊಂದರೆಗಳೇನದಾವ ಅವನು ಬಗೆಹರಿಸುವಂಥ ಶಕ್ತಿ ತಾಕತ್ತು ಅದಕ್ಕೆ ಬೇಕಾದ ಚಾಕಚಕ್ಯತೆ ಎಲ್ಲ ನಮ್ಮ ಹೈಕಮಾಂಡ್ದಲ್ಲೈತಿ. ಅವ್ರು ಸೂಕ್ತ ಸಮಯದಲ್ಲಿ ಮಾಡ್ತಾರೆ. ಈಗಿರೋ ಬಿಜೆಪಿ ಜಿಲ್ಲಾ ರಾಜ್ಯಾಧ್ಯಕ್ಷರಾಗಿ ಅವ್ರ ಭ್ರಷ್ಟಾಚಾರದಿಂದಾಗಿ ಪಕ್ಷ ಹಾಳಾಗಿದ್ದಾರೆ ಅಂತೇಳಿ ಯತ್ನಾಳ್ ಅವರಿಗೆ
ಅವ್ನು ತೆಗೆದೇ ಹೋದ್ರೆ ಬಿಜೆಪಿ ಉದ್ಧಾರ ಆಗಲ್ಲ. ಹೊಂದಾಣಿಕೆ ರಾಜಕಾರಣ ಮಾಡಿ ಬಿಜೆಪಿಲೇ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾರೆ ಸರ್. ನಿಮ್ಮ ನಾಯಕರಲ್ಲೇ ಹೊಂದಾಣಿಕೆ ಇಲ್ಲ. ಕರೆಕ್ಟ್. ನೀವು ಸ್ವಲ್ಪ ಮಟ್ಟಿಗೆ ನಮ್ಮ ಪಕ್ಷದಲ್ಲಿ ಹೆಚ್ಚು ಕಡಿಮೆ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದನ್ನ ಬದಲಿನಲ್ಲಿ ಮಾತಾಡ್ಕೊಂಡು ನಾವೆಲ್ಲ ಬಗೆಹರಿಸ್ಕೊಳ್ಳುವಂತ ಕೆಲಸ ಮಾಡ್ತೇವೆ. ಈಗ ಐತಿ ಒಂದು ಪಕ್ಷ ಅಂತ ಮೇಲೆ ಒಂದು ಎಲ್ಲ 5 ಬಳ್ಳು ಒಂದೇ ಟೈಪ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ. ಎಲ್ಲ ಪಕ್ಷದಲ್ಲೂ ಐತಿ. ಇವತ್ತು ಕಾಂಗ್ರೆಸ್ದಲ್ಲಿ ಏನು ಕಡಿಮೆ ಐತಿ. ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನವೆಂಬರ್ದಲ್ಲಿ ನಾ ಆಗ್ತೇನಂತೆ ಎಲ್ಲ ಮುಂದೆ ಹೇಳ್ತಾ ಇದ್ದಾರೆ. ಆ ಕಡೆ ಪರಮೇಶ್ವರ್ ಅವರು ಹೇಳ್ತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ತಂತ್ರ ಅವ್ರು ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಇವರೆಲ್ಲ ನಡು ನಾನು ಮುಖ್ಯಮಂತ್ರಿ ಆಗ್ತೀನಿ ಖರ್ಗೆ ಅವರು ವಿಚಾರ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಪಕ್ಷದಲ್ಲಿನೂ ಇರೋದು ರಾಜಕಾರಣ ಅಂತಂದ್ಮೇಲೆ ಎಲ್ಲರಿಗೂ ವೈಯಕ್ತಿಕ ಆಸೆಗಳ ಅಂಬಿಷನ್ಸ್ ಇದ್ದೇ ಇರ್ತಾವೆ. ಹಾಗಾಗಿ ಯಾವ ಪಕ್ಷನೂ ಅದಕ್ಕೆ ಹೊರತಾಗಿ ಇರೋದಿಲ್ಲ. ಸಮರ್ಥನೆ ಮಾಡ್ಕೊಟ್ಟಿದ್ದಾರೆ. ನಾನು ಯಾರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳಲ್ಲ. ರಾಜಕಾರಣದಲ್ಲಿ ಅಂತಂದ್ರೆ ರಾಜಕಾರಣದಲ್ಲಿ ಯಾರ ರೀತಿ ಯಾರ ಸಕ್ಸಸ್ ಆಗುತ್ತಂದ್ರೆ ಎಲ್ಲಾರನ್ನೂ ಜೋಡಿಸ್ಕೊಂಡು ಹೋಗುವಂತ ಅವಶ್ಯಕತೆ ಇರ್ತೈತಿ. ಹಾಗಾಗಿ ನಮ್ಮ ಪಕ್ಷನೂ ಕೂಡ ಮೊದಲಿನ ಕೂಡ ಆ ದೃಷ್ಟಿಯಿಂದ ಯಾವ ಸಂದರ್ಭದಲ್ಲಿ ಏನು ಕೆಲಸ ಮಾಡಬೇಕು ಅದಕ್ಕೆ ಪಕ್ಷದ ಹೈಕಮಾಂಡ್ದವ್ರು ಮಾಡ್ತಾರೆ. ಸರ್, ರಾಜ್ಯ ನಾಯಕತ್ವದ ಬಗ್ಗೆ ನಿಮ್ಗೆ ಗೊತ್ತಿ ಇದೆ ಸರ್? ಹಂಗಾದ್ರೆ ಬಿಜೆಪಿ ನಾಯಕತ್ವದ ನೋಡ್ರಿ, ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಟ್ಟಿದೆ ಅದನ್ನ ಪಕ್ಷದ ಎಲ್ಲ ನಾವು ಕಾರ್ಯಕರ್ತರು ನಿಷ್ಠೆಯಿಂದ ತಲೆ ಮೇಲೆ ನಾವು ಹೊತ್ಕೊಂಡು ಮಾಡ್ತೇವೆ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ನಮ್ಮ ಹೈಕಮಾಂಡ್ ಡಿಸಿಷನ್ ಬಗ್ಗೆ ನಮ್ಗೆ ಯಾವುದೇ ಊಟ ಮಾಡೋದಕ್ಕೂ ನಮ್ಮ ಹಸಿವಾಗಿ ನಮ್ಮ ತೃಪ್ತಿಯಿಂದ ಊಟ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೈಕಮಾಂಡ್ ಅನ್ನೋದು ಒತ್ತಾಯದ ಬಗ್ಗೆ ನಿಮ್ಮ ಸಂತೃಪ್ತಿಯಿಂದಾನೇ ಒಪ್ಕೊಳ್ತಾ ಇದ್ದೀರಾ. ಹೈಕಮಾಂಡ್ ಮಾಡಿದ್ರೆ ಕಾರಣಕ್ಕೆ ಒಪ್ಕೊಳ್ತಾ ಇದ್ದಾರೆ. ಇಲ್ಲ, ಅದು ಏನು ತೊಂದರೆ ಇಲ್ಲ. ಇವತ್ತು ಪಕ್ಷದಲ್ಲಿ ನಾವೆಲ್ಲರೂ ಕೂಡಿ ಹೋರಾಟದ ಕೆಲಸ ಮಾಡುತ್ತೇವೆ. ಮೊನ್ನೆ ಧರ್ಮಸ್ಥಳದ ವಿಷಯ ನೋಡ್ರಿ, ಎಲ್ಲ ಪಕ್ಷ ಒಟ್ಟಾಗಿ ಕಾಂಗ್ರೆಸ್ ಏನು ಮಾಡ್ಕೊಂಡು ಮಾಡಿತ್ತು ಅದಕ್ಕೊಂದು ಪಾಠ ಕಲಿಸುವಂಥ ಕೆಲಸ ಇವತ್ತು ಇಡೀ ರಾಜ್ಯದಂತ ಆಯ್ತು. ಇವತ್ತು ಒಂದಾದ್ಮೇಲೆ ಒಂದು ಸ್ಕ್ಯಾಮ್ಗಳು ಹೊರಗೆ ತೊಗೊಂಬರುವಂಥ ಕೆಲಸ ಪಕ್ಷದ ಮಾಡಿದ್ದೈತಿ. ಹಾಗಾಗಿ ಸ್ವಲ್ಪ ಏನು ಡಿಫ್ರೆನ್ಸಸ್ ಅದಾವ ಅವು ಕೂಡ ಬದಲಿದಲ್ಲಿ ಸಪೋರ್ಟ್ ಆಗ್ತಾವೆ. ತಾರ್ಕಿಕ ಹಂತಕ್ಕೆ ಯಾವ ಹೋರಾಟಗಳು ಹೋಗ್ತಾ ಇಲ್ಲ, ನಾಯಕತ್ವದಿಂದನೇ ಈ ರೀತಿ ಸಮಸ್ಯೆಗಳು ಅನ್ನೋದು ಧರ್ಮಸ್ಥಳದ ನೋಡ್ರಿ ತಾರ್ಕಿಕ ಹಂತಕ್ಕೆ ಹೋತಲ್ಲ. ಇವತ್ತು ಜನರಿಗೆ ಪೂರ್ತಿ ಧರ್ಮಸ್ಥಳದೆಲ್ಲ ಆಗಿದ್ದ ಕಾಂಗ್ರೆಸ್ನ ಸೇರಿಲ್ಲ. ಹಿಂದೂ ಸಮಾಜದ ಪ್ರಮುಖರಿಗೆ, ಹಿಂದೂ ಸಮಾಜದ ದೇವಸ್ಥಾನಗಳಿಗೆ, ಹಿಂದೂ ಸಮಾಜದ ದೇವಸ್ಥಾನಗಳನ್ನು ನಡೆಸುವಂಥವ್ರಿಗೆ ಮೇಲೆ ಅಪವಾದ ಬರಬೇಕು. ಅದ್ರ ಮೇಲೆ ಜನರಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ಶ್ರದ್ಧೆ ಕಡಿಮೆ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ವಿಫಲ ಆಗಿತ್ತು. ಇವತ್ತು ಅದು ಭಾರತೀಯ ಜನತಾ ಪಕ್ಷ ಮಾಡಿದಂಥ ಹೋರಾಟದ ಕಾರಣದಿಂದ. ಹಾಗಾಗಿ ತಾರ್ಕಿಕ ಹಂತಕ್ಕೆ ಹೋಗಿಲ್ಲ ಅಂತಲ್ಲ, ತಾರ್ಕಿಕ ಹಂತಕ್ಕೆ ಹೋಗ್ತೇವೆ. ಎಲ್ಲ ಒಂದಾದ್ಮೇಲೆ ಒಂದು ವಿಷಯ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದೇವೆ. ಅಲ್ಲ ಸರ್, ಹಿಂದೂ ಅಜೆಂಡಾ ಅಂತ ಹೇಳ್ತಾರೆ ಬಿಜೆಪಿಯವರು. ಇಷ್ಟು ಹಿಂದೂ ಯುವಕರನ್ನ ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ, ಯಾವುದಾದ್ರೂ ಹೇಳಿಕೆ ಅಥವಾ ಯೂಟ್ಯೂಬರ್ಸ್ ಇರ್ಬೋದು, ಏನೇ ಇರ್ಬೋದು. ಅದಕ್ಕೆ ನಿಮ್ಮ ಬಿಜೆಪಿಯಿಂದ ಏನು ಸಪೋರ್ಟೇ ಇಲ್ಲ ಅಂತ ಹುಡುಗರು ಹೇಳ್ತಾರೆ. ನಾನು ಅವ್ರ ಜೊತೆ ಮಾತಾಡಿದಾಗ ಯಾವ ರಾಜಕಾರಣಿಗಳು ಬಿಜೆಪಿಯವರು ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಇದು ನೀವು ಹೇಳ್ತಾ ಇರೋ ವಿಷಯ ಅಂತಂದ್ರೆ ಇವತ್ತು ಮೊನ್ನೆ ಮಂಗಳೂರಲ್ಲಿ ಆಯ್ತು, ವಿಕ್ರಮ ಟಿವಿಯಲ್ಲಿ ನಿಮ್ಮ ಪ್ರೆಸ್ ಅವ್ರಿಗೆ ಕೇವಲ ಅತ್ಯಂತ ಸಿಂಪಲ್ ಅವರೊಂದು ಪೋಸ್ಟ್ ಹಾಕಿದ್ದಕ್ಕೆ ಇವತ್ತು ಸಿದ್ದರಾಮಯ್ಯ ಹೆಸರು ಯಾಕೆ ಬಳಕೆ ಮಾಡಿದೆ ಅಂತ ಹೇಳಿ ಇವತ್ತು ಅದನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ನಮ್ಮ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಅತ್ಯಂತ ಅವಹೇಳನಕಾರಿ ರೀತಿಯಲ್ಲಿ ಸಾಕಷ್ಟು ಜನ ಪೋಸ್ಟ್ ಮಾಡಿದವರಿದ್ದಾರೆ. ಅಥವಾ ಹಿಂದೂ ಧರ್ಮದ ಹೀಯಾಳಿಸಿ, ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಬೇರೆ ಬೇರೆ ಕ್ಷೇತ್ರಗಳನ್ನ ಹೀಯಾಳಿಸಿ ಯೂಟ್ಯೂಬ್ ಮಾಡಿದವರು ಅವ್ರ ಬಗ್ಗೆ ಯಾವುದೇ ರೀತಿಯ ಅರೆಸ್ಟ್ ಮಾಡುವಂಥದ್ದು, ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಇವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಮಾಡಿಲ್ಲ. ಆದ್ರೆ ನಮ್ಮ ಹಿಂದುತ್ವದ ವಿಚಾರಧಾರೆ ಇರುವಂಥ ಒಂದು ಚಾನಲ್ ಏನೈತಿ, ಅದು ಪ್ರಮುಖರನ್ನ ಇವತ್ತು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆತ ಇವತ್ತೇನೋ ಅಧಿಕಾರ ಐತಿ, ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಈ ಅಧಿಕಾರ ಪರ್ಮನೆಂಟ್ ಸಿಗೋದಿಲ್ಲ. ನಾಳೆ ಇವತ್ತು ಅವ್ರು ಏನು ಮಾಡ್ಯಾರ ಅದು ನಾಳೆ ಅವರು ಹೋಗ್ತಾರೆ. ಹಾಸನದಲ್ಲಿ ಘಟನೆ ಆಯ್ತಲ್ಲ, ರಸ್ತೆ ಅಪಘಾತ, ಅಲ್ಲಿ ಹೋಗಿ ಸಾಂತ್ವನ ಹೇಳೋದು, ನಿಮ್ಗೆ ಪಕ್ಷದಿಂದ ಏನೋ ಪರಿಹಾರ ಕೊಡೋ ಕೆಲಸ ಆಗುತ್ತಾ? ನಮ್ಮ ಪಕ್ಷದ ವಿರೋಧ ಪಕ್ಷದ ಧುರೀಣರಾದ ಅಶೋಕ್ ಅವರು ಈ ವಿಷಯ ತಿಳಿದು ಕೂಡ ಅಲ್ಲಿಗೆ ಹಾಸನಕ್ಕೆ ಹೋಗಿ ಅದಕ್ಕೆಲ್ಲ ನೋಡಿದ್ದಾರೆ. ಪಕ್ಷದಿಂದ ಕೂಡ ನಾವು ಅದಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡಿ ನಾವು ಮಾಡ್ತೀವಿ. ಅದೊಂದು ನೋಡ್ರಿ ಅಲ್ಲಿ ಆಗಿದ್ದು ಯಾಕೆ ಅದು ಘಟನೆ ಆಗ್ಬೇಕಂತ ಆಯಿತು ಅನ್ನೋದು ನಾವು ವಿಚಾರ ಮಾಡೋದು. ಅಲ್ಲಿ ಅವನ ಟ್ರಕ್ ಡ್ರೈವರ್ ನಾವು ಗಾಂಜಾ ಹೊಡೆದು ಗಾಡಿ ಹೊಡಿತಾ ಇದ್ದ. ಅದ್ರ ಸಂಬಂಧ ಅದು ನಿಷೇಧದಲ್ಲಿ
ಗಾಡಿ ಹೊಡೆದು ಅಷ್ಟು ಜನರ ಸಾವಿಗೆ ಕಾರಣಗೊಳ್ತಾರೆ. ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಗಾಂಜಾ ಸಿಗಾತೈತಿ, ಗಾಂಜಾ ಮಾರಾಟ ಆಗತೈತಿ ಅಂತಂದ್ರೆ ಇದಕ್ಕೆ ಕಾರಣ ಕೂತ್ರೆ ಯಾರು? ಇವತ್ತು ಪೊಲೀಸರನ್ನೆಲ್ಲರನ್ನೂ ಇವರು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ತೊಗೊಂಬಂದ್ರೆ ಆ ಪೊಲೀಸರು ದುಡ್ಡು ಎಲ್ಲಿಂದ ಮಾಡ್ತಾರೆ? ಅವ್ರಿಂಥ ಗಾಂಜಾ ಮಾರೋರು, ಇಲ್ಲಿಗೆಲ್ಲ ಇಸ್ಪಿಟ್ ಕ್ಲಬ್ ನಡೆಸೋರು, ವೈಶಾವಟಿಕೆ ನಡೆಸೋರು, ಯಾರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ, ಇಂಥವ್ರ ಕಡೆನೇ ಅವ್ರು ದುಡ್ಡು ಎತ್ತುವಂಥ ಕೆಲಸ ಪೊಲೀಸರು ಮಾಡ್ತಾರೆ. ಹಾಗಾಗಿ ಈ ಕಾಂಗ್ರೆಸ್ ಮಾಡಿದಂಥ ಭ್ರಷ್ಟಾಚಾರದ ಕಾರಣಕ್ಕೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಕರ್ನಾಟಕದಾದ್ಯಂತ ಜನರಿಗೆ ಜನರು ತೋಳಕ್ಕೆ ಶುರು ಮಾಡ್ಯಾರ, ಹುಡುಗರು ಎಲ್ಲ ತೋಳಕ್ಕೆ ಶುರು ಮಾಡ್ಯಾರ. ಇವತ್ತೆಲ್ಲ ಹಾಸನದಲ್ಲಿ ಏನು ಘಟನೆ ಆಯ್ತು, ಇದು ಕಾಂಗ್ರೆಸ್ ಪಕ್ಷ ಇವತ್ತೇನು ರಾಜ್ಯ ನಡೆಸಾತೈತಿ ಅದ್ರ ಕಾರಣಕ್ಕಾಗಿ ಆದಂಥ ಘಟನೆ. ನೋಡ್ರಿ, 2011 ಜನಗಣತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ UPA ಕೇಂದ್ರದಲ್ಲಿತ್ತು. ಆವಾಗ ಅವರು ಉದ್ದೇಶಪೂರ್ವಕವಾಗಿ ಜಾತಿ ಗಣತಿಯ ಕಾಲಮ್ದಲ್ಲಿ ಒಂದು ಹೊಸ ಕಾಲಮನ್ನು ಆ್ಯಡ್ ಮಾಡಿದ್ರು. ನಮ್ಮ ಜಾತಿ ಗಣತಿ ಕಾಲಮ್ದಲ್ಲಿ ಸುಮಾರು 7 ಧರ್ಮಗಳ ಅದಾವೆ ಜನಗಣತಿ ಸೆನ್ಸಸ್ನಲ್ಲಿ. ಹಿಂದೂ, ಕ್ರಿಶ್ಚಿಯನ್ನು, ಮುಸ್ಲಿಮು, ಬೌದ್ಧ, ಸಿಖ್, ಪಾರ್ಸಿ, ಈ ರೀತಿ 7 ಕಾಲಮ್ ಅದಾವೆ. ಅದರ ಜೊತೆ ನಾವು ಯಾವುದೂ ಧರ್ಮ ಇಲ್ಲ ಅಂತ ಹೇಳುವಂಥದ್ದು ನಾಸ್ತಿಕರಿರುವಂಥವ್ರಿಗೆ ಒಂದು ಕಾಲಮ್ ಇದೆ. ಇವರು ಇತರೆ ಅಂಥೇಳಿ ಕಾಂಗ್ರೆಸ್ ಪಕ್ಷದವರು ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡಿದರು. ಇವ್ರದ್ದು ಉದ್ದೇಶ ಏನಿತ್ತಂದರೆ, ಇತರೆ ಅಂತಂದರೆ ನಮ್ಮ ದೇಶದಲ್ಲಿ ಟ್ರೈಬಲ್ಸರು ಏನದಾರ ಅಥವಾ ಬೇರೆ ಬೇರೆ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಇತರೆ ಅಂತ ಬರೆಸಿ ಅದರ ನಂತರ ಮುಂದಿನ ದಿನದಲ್ಲಿ ಕನ್ವರ್ಷನ್ಗಾಗಲಿ ಅಥವಾ ಹಿಂದೂ ಸಮಾಜದಲ್ಲಿ ಒಳಗೆ ಕೂರಿಸುವಂಥ ಕೆಲಸ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಆ ಇತರೆ ಕಾಲಮನ್ನು ಮಾಡಿದರು. ಇವತ್ತು ನಮ್ಮ ರಾಜ್ಯಕ್ಕೆ ಸೆನ್ಸಸ್ ಮಾಡುವಂಥ ಅಧಿಕಾರ ಇಲ್ಲ. ಸೆನ್ಸಸ್ ಮಾಡುವಂಥ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇದೆ. ಆದರೆ ಇವತ್ತು ಒಂದು ಆರ್ಥಿಕ ಸಮೀಕ್ಷೆ ಅಂತ ಹೆಸರಿಟ್ಟುಕೊಂಡು ಸಿದ್ದರಾಮಯ್ಯನವರು ಇವತ್ತು ಆ ಉದ್ದೇಶ ಮಾಡ್ತಾರೆ. ಅದರಿಂದ ಮುಂದುವರೆದ ಭಾಗವಾಗಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ 19ನೇ ತಾರೀಕಿಗೆ ಒಂದು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ ರ್ಯಾಲಿ ಮಾಡಾತಾರೆ. ಅಲ್ಲೆಲ್ಲ ಮಠಾಧೀಶರು ಕರೆಸಾಡ್ತಾರೆ. ಅದು ಅಖಿಲ ಭಾರತ ವೀರಶೈವ ಮಹಾಸಭಾ ಬ್ಯಾನರ್ ಅಷ್ಟೇ. ಅದರ ಹಿಂದೆ ಇದ್ದಂಥ ಶಕ್ತಿಗಳೆಲ್ಲ ಕಾಂಗ್ರೆಸ್ ಶಕ್ತಿಗಳು. ಅವ್ರು ಕಾಂಗ್ರೆಸ್ನಿಂದ ಇವತ್ತು ಅಲ್ಲಿರುವಂಥ ಶಾಮು ಶಿವಶಂಕರಪ್ಪ ಆಗಲಿ ಅಥವಾ ಈಶ್ವರ್ ಖಂಡ್ರೆ ಆಗಲಿ, ಇವರೆಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ ಆಗಿದ್ದಾರೆ. ಅದರ ಜೊತೆ ಈ MB ಪಾಟೀಲ್ರ ಕೈ ಜೋಡಿಸಿದ್ದಾರೆ. ಇದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಬೆಂಗಳೂರಲ್ಲಿ ಮೀಟಿಂಗ್ ಆದಾಗ ಅವತ್ತು ಶಂಕರ್ ಬಿದ್ರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರು, ನಮ್ಮ ಸಂವಿಧಾನದ ಪ್ರಕಾರ 7 ಧರ್ಮಗಳಿರ್ತಾವೆ, ಅದರಲ್ಲಿ ನಾವು ಹಿಂದೂ ಧರ್ಮದ ಕೆಳಗೆ ನಾವು ಹಿಂದೂ ಅಂತ ಬರೆಸಿ ಅದರ ಕೆಳಗೆ ಜಾತಿ ಕಾಲಮ್ದಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಥವಾ ವೀರಶೈವ ಈ ರೀತಿ ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದನ್ನು ನಾವು ಬರ್ಕೊಂಡು ಅದ್ರ ಕೆಳಗೆ ಉಪಜಾತಿ ಕಾಲಮ್ದಲ್ಲಿ ನೀವು ಯಾವ್ದು ಉಪಜಾತಿ ಇದ್ದೀರಿ ನಿಮ್ಗೆ ಬೇಕಂದ್ರೆ ಅದನ್ನು ನೀವು ಬರ್ಸ್ಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ವಿಚಾರವನ್ನು ಶಂಕರ್ ಬಿದ್ರಿ ಅವರು ಕೂಡ ರಾಜ್ಯದ ಅಧ್ಯಕ್ಷರು ಇಟ್ಟಿದ್ರು. ಅದೇ ರೀತಿ ಉಳಿದವ್ರಿಗೂ ಕೂಡ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ದು, ನಾವು ಎಲ್ಲ ನಮ್ಮ ಒಪಿನಿಯನ್ ಅದೇ ರೀತಿ ಕೊಟ್ಟಿದ್ದೀವಿ. ಪ್ರಧಾನ ಮಹಾಸಭೆ ವೀರಶೈವ ಮಹಾಸಭೆ ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಖಂಡ್ರೆ ಕೂಡ ಭಾಷಣ ಮಾಡ್ತಾ ಇದೇ ರೀತಿನ ಒಂದು ರೀತಿ ಅವರು ತಮ್ಮ ಒಲವನ್ನು ತೋರಿಸಿದ್ರು. ಆದ್ರೆ ಆ ಮೀಟಿಂಗ್ ಆದ ನಂತರ ಫೈನಲ್ ನಾವು ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಇವರೆಲ್ಲ ಕಾಂಗ್ರೆಸ್ದವ್ರು ಕೂಡಿ ಸಿದ್ದರಾಮಯ್ಯನವರ ಅಣತಿ ಹಂಗೆ ಇವತ್ತು ಇತರೆ ಅಂತೇನು ಕಾಲಮ್ ಐತಿ, ಅದರಲ್ಲಿ ಇತರೆ ಅಂತ ಬರಿಬೋದು ಹೊರತು ಅದ್ರಾಗ ಯಾವುದೋ ಧರ್ಮದ ಹೆಸರು ಬರೆದ್ರೆ ಅದು ಕೌಂಟ್ ಆಗೋದಿಲ್ಲ. ಅಲ್ಲಿ ಐತಲ್ಲ ಹಿಂದೂ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕಂತ ಮಾಡಿ ಅದ್ರ ಕೆಳಗೂ ಕೂಡ ವೀರಶೈವ ಲಿಂಗಾಯತ ಅಂತ ಜಾತಿ ಹೆಸರಲ್ಲಿ ಬರೆದು ಒಟ್ಟು ಹಿಂದೂ ಧರ್ಮವನ್ನು ಡಿವಿಷನ್ ಮಾಡುವಂಥ ಪ್ರಯತ್ನ ಇವರು ಕಾಂಗ್ರೆಸ್ದವರು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ನಿಲುವು ನಮ್ಮೆಲ್ಲರದ್ದು ನಿಲುವು ಭಾಳ ಸ್ಪಷ್ಟ ಐತಿ. ಇದ್ರಾಗ ನಾವೆಲ್ಲರೂ ಹಿಂದೂಗಳು, ನಮ್ದೆಲ್ಲ ಆಚಾರ ವಿಚಾರ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ದೆಲ್ಲ ಹಿಂದೂ ವಿಚಾರಧಾರೆ ಸಂಸ್ಕೃತಿ. ಬಸವಣ್ಣ ಬಂದು ಈ ನಮ್ಮ ಧರ್ಮದಲ್ಲಿರುವಂಥ ನ್ಯೂನತೆಗಳೇನದಾವಲ್ಲ ಅವನ್ನ ಚೇಂಜ್ ಮಾಡೋಕ್ಕೆ, ಅದರಲ್ಲಿ ಕಂದಾಚಾರ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು, ಜಾತಿ ವ್ಯವಸ್ಥೆ ಇರ್ಬೋದು, ಇದನ್ನು ಚೇಂಜ್ ಮಾಡುವಂತಾಗಿ ಬಸವಾದಿ ಶರಣರೆಲ್ಲರೂ ಮಾಡಿದ್ರು. ಅವ್ರು ಯಾರು ಐತಲ್ಲ ನಾವು ಸನಾತನ ಧರ್ಮದ ಭಾಗ ಅಂತ ಅವ್ರು ಯಾವಾಗಲೂ ಹೇಳಿಲ್ಲ. ಆ ರೀತಿಯ ಲೆಫ್ಟಿಸ್ಟ್ ವಿಚಾರಧಾರೆಗೆ ಸ್ವಲ್ಪ ಜನ
ಅವರು ಈ ರೀತಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಸಮಾಜಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಲಿಂಗಾಯತ ವೀರಶೈವ ಸಮಾಜ ಭಾಳ ಜಾಗೃತ ಸಮಾಜ. ಯಾರು ಏನು ಹೇಳಿದ್ರು ಕೂಡ ಜನ ಇವ್ರಿಗೆ ಮೋಸ ಹೋಗೋದಿಲ್ಲ. ಹಿಂದೆ 2018ರಲ್ಲಿ ಕೂಡ ಎಂ ಬಿ ಪಾಟೀಲ್ ಅವರು ಮತ್ತು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರ ಅಂತಿಮ ಮೇಲೆ ಲಿಂಗಾಯತ ವೀರಶೈವ ಬೇರೆ ಅಂಥೇಳಿ ಎಲ್ಲ ಶುರು ಮಾಡಿದ್ರು. ಅದರದ್ದು ಹೊರತಾ ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ ತಿಂದರು. ಈಗಲೂ ಕೂಡ ಈ ಜಾತಿ ಗಣತಿ ಅಂತೇಳಿ ಈಗ ಆರ್ಥಿಕ ಸಮೀಕ್ಷೆ ಅಂಥೇಳಿ ಈಗೇನು ಇವರು ನಮ್ಮ ಹಿಂದೂ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸ್ಬೇಕಂತ ಮಾಡಿದ್ದಾರೆ. ಅದರದ್ದು ಹೊರತಾ ಇವರಿಗೆ ಬರ್ತದೆ. ಇವತ್ತು ಕ್ರಿಶ್ಚಿಯನ್ರಲ್ಲಿ ಎಲ್ಲರಿಗೂ ಗೊತ್ತೈತಿ, ಕ್ಯಾಥಲಿಕ್ಸು, ಪ್ರೊಟೆಸ್ಟೆಂಟು, ಆರ್ಥೋಡಾಕ್ಸು ಇವೆಲ್ಲ ಪ್ರಮುಖ ಕ್ರಿಶ್ಚಿಯನ್ ಜಾತಿಗಳು. ಆದ್ರೆ ಆ ಜಾತಿಗಳನ್ನ ಜಾತಿ ಗಣತಿ ಕಾಲಂದಲ್ಲಿ ಇವರು ಹಾಕಿಲ್ಲ. ಅದನ್ನ ಬಿಟ್ಟೈತಲ್ಲ, ಇಲ್ಲ ಇವತ್ತು ಕುರುಬ ಕ್ರಿಶ್ಚಿಯನ್ನು ಅಥವಾ ದೇವಾಂಗ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್ನು, ಬುಡಗಂಗಮ ಕ್ರಿಶ್ಚಿಯನ್ನು, ಈ ಟೈಪ್ ಬೇರೆ ಬೇರೆ ಕ್ರಿಶ್ಚಿಯನ್ ಸಮಾಜಗಳನ್ನ ಅಲ್ಲೇ ಹುಟ್ಟಿಸುವಂತ ಕೆಲಸ ಇವರು ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಜನ ನೋಡ್ತಿದ್ರು. ಜನರು ಯಾರು ನಮ್ಮ ಹಿಂದೂ ಸಮಾಜ ಹೆಂಗೈತಿ, ಅವ್ರು ಹೊರ ಬಂದು ರಸ್ತೆ ಬಂದು ಬೇರೆಯವ್ರಂಗೆ ಕಲ್ಲು ಹೊಡೆದು ಅಥವಾ ಬಿಲ್ಡಿಂಗ್ ಸುಡೋದು ಅಥವಾ ಯಾರಿಗಾರ ಚಾಕು ಹಾಕಿದ್ರೆ ಸುಟ್ಟೆ ಬಿಡೋದು ಅಂಥವೆಲ್ಲ ಮಾಡೋದಿಲ್ಲ. ಆದ್ರೆ ಅವರು ತಮ್ಮದೇ ರೀತಿಯಲ್ಲಿ ಪ್ರತಿಭಟನೆ ಯಾವಾಗಿದ್ರು ಮಾಡ್ತಾರೆ. ಈ ಪಾಪ ಏನು ಮಾಡಾತಾರ ಕಾಂಗ್ರೆಸ್ನವರು, ಈ ಪಾಪಕ್ಕೆ ತಕ್ಕ